ಅಂತ ಹೇಳಿದ ತಕ್ಷಣ ನೀವು ಇವ್ರಿಗೆ ಕೊಟ್ಟು ಇವ್ರಿಗೆ ವಿಶ್ ಮಾಡಿ, ಅದ ನಂತರ ಕೂತ್ಕೊಂಡು ನಾವು ಓಕೆ ರೋಲಿಂಗ್. ಹೇಗಿದೆ ಫ್ರೇಮ್? ಕ್ಲೋಸ್ ಅಪ್ ಇದೆಯಾ? ಸ್ವಲ್ಪ ಕ್ಲೋಸ್ ಅಪ್ ಇಂದ ಶುರು ಮಾಡ್ಕೊಳ್ಳಿ, ಆಮೇಲೆ ಬೈಟ್ ಬಂದ್ಬಿಡಿ. ರೋಲಿಂಗ್. ಸೊ ಎಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ ವಿಶಸ್ ಅಂದ್ರೆ ಪ್ರೇಮಿಗಳ ದಿನದ ಶುಭಾಶಯಗಳು. ಈ ಪ್ರಯುಕ್ತ ಚಿಕ್ಕದೊಂದು ಕಾರ್ಯಕ್ರಮ ಅರ್ಜುನ್ ಅವರ ವತಿಯಿಂದ. ಸೊ ಅರ್ಜುನ್, ಅಕ್ಕ ಅಣ್ಣ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ನಾನು ಇಟ್ಕೋತೀನಿ, ಅವ್ರಿಗೆ ಬೇರೆ ಗಿಫ್ಟ್ ಕೊಡಿ. 100%. ಅದನ್ನ ಏನು ಕೊಟ್ಟೆ ಗೊತ್ತಾ ನಾನು? ಏನ್ ಹೇಳಿ? ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಅದ್ದೂರಿ ಆಡಿಯೋ ರಿಲೀಸ್. ಏನಕ್ಕೆ ಅಂದ್ರೆ ಪ್ರೇಮಿಗಳಿಗೊಂದು ಗಿಫ್ಟ್. ಫ್ಯಾಂಟಾಸ್ಟಿಕ್. ಅದಕ್ಕಿಂತ ಮುಂಚೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಮಾತಾಡೋದಿದೆ, ಮಾತಾಡೋಣ. ಕೂತ್ಕೊಂಡ್ಬಿಡಿ. ಧ್ರುವ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರೇಮಿಗಳ ದಿನ ಬಂದಾಗ ಈ ಮದ್ವೆಯ ಪ್ರೀತಿಸ್ ಮದ್ವೆ ಆದಾಗ ಒಂದು ಸ್ಪೆಷಲ್ ಡೇ. ಅದು ನಿಮ್ಗೆ ಯಾವ ತರ ಸ್ಪೆಷಲ್? ಏನಾದ್ರು ಮೆಮೊರಿ ಇದೆಯಾ ವ್ಯಾಲೆಂಟೈನ್ಸ್ ಡೇ? ಇದು ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗಿದೆ. ಆಕ್ಚುಲಿ ಅದನ್ನ ಕೇಳೋದು ಯಾರು ಬರ್ತವೆ ಈ ವ್ಯಾಲೆಂಟೈನ್ಸ್ ಡೇಗಳು. ಐ ಸ್ವೇರ್ ಇಸ್ ನಾಟ್. ನಾನು ಫಸ್ಟ್ ವರ್ಷ ನಾವು ಜೊತೆಲಿ ಇದ್ದಾಗ, ದಿಸ್ ಇಸ್ ಅಬೌಟ್ 6 years ago, ಇಟ್ಸ್ ದ ಫಸ್ಟ್ ಟೈಮ್ ನಾನು ಇದು ಮೊದಲು ಯಾವುದೋ ಇಂಟರ್ವ್ಯೂ ಹೇಳಿದ್ ನಾಪ್ಕ, he got me flowers through an assistant. ಹೂವ ಕೊಟ್ರು. ಹೌದು, ಅಸಿಸ್ಟೆಂಟ್ ಗೆ ಅಂಗಡಿ ಕಳಿಸ್ಬಿಟ್ಟು ಹೂವ ತರಿಸ್ಬಿಟ್ಟು ಕೊಟ್ರು. ಸೊ ಡಿಸಪಾಯಿಂಟಿಂಗ್. ಇನ್ನೊಂದೇನ್ ಗೊತ್ತಾ, ಯಾರಿಂದ ತರಿಸ್ತಾರೆ ನನ್ ಮುಖ್ಯ ಅಲ್ಲ, ಕೊಟ್ರು ಅನ್ನೋದಷ್ಟೇ ಮುಖ್ಯ. ಕೊಟ್ರು ಅನ್ನೋದಷ್ಟೇ ಮುಖ್ಯ. ಅಲ್ಲ, ನೀವು ಕೆಂಪು ಹೂಗಳನ್ನೇ ಅಂದ್ರೆ ರೆಡ್ ರೋಸಸ್ ಕೊಟ್ಟಿರ್ತಾನೆ. ಓಕೆ, ವೈಟ್ ಕೊಟ್ಟಿಲ್ಲ. ಹೆಂಗಪ್ಪ ಅಂದ್ರೆ, ಈಗ ನಾನೇ ಅಂಗಡಿಲಿ ಹೋಗಿ ತಗಂತೀನಿ ಅಂದ ತಕ್ಷಣ ಈ ಪ್ರೇಮ ಹೂವ ತಗೊಂಡು ಹೋಯ್ತಾವನು, ಯಾರು ಕೊಡ್ಬೋದು ಎಲ್ಲ ಗೆಸ್ ಆಗ್ತೇವೆ. ಬೇಡಕ್ಕೆ ಬೇಡಲ್ಲ. ಸೊ ಯಾರು ಹುಡುಗರ ಕೈಲಿ ತರಿಸೋದು ತಂದು ಮನೆಗೆ ತಂದು ಬರೋದಂತ ಅದೇ ಹೂವತಾನೆ. ವೈಟ್ ಹೂವ ಕೊಡಲ್ಲ. ನೀವು ಕೊಟ್ಟಿದ್ದ ಎಲ್ಲೋ ಸಾರಿ ಎಲ್ಲೋ ಕೊಟ್ಟದ್ದ? ಇರಿ, ಕೊಟ್ಟ ಏನ್ ಹೇಳಿದ್ರಿ? ಆತರ ರೊಮ್ಯಾಂಟ್ ಬಾಸ್. ನಾನು ಆಕ್ಚುಲಿ ಇವತ್ತು ಬೆಳಿಗ್ಗೆ ಹೂವು ಕೊಟ್ಟೆ. ನಾನು ಇವತ್ತು ರೆಡ್ ರೋಸ್ ಕೊಟ್ಟಿದ್ದೆ. ಇವತ್ತು ರೆಡ್ ರೋಸ್ ಕೊಟ್ಟೆ. ಹೆಂಗ್ ಕೊಟ್ಟೆ ಅಂದ್ರೆ, ತಡ್ರಿ ಮೇಡಮ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇಲ್ಲ, ನಮ್ದು ಹಂಗೆ ಅಷ್ಟೇ ಬಿಟ್ರೆ. ಓಕೆ, ನೀವ್ ಹೇಳಿ. ನೀವು ಬೀಯಿಂಗ್ ಅ ಲೇಡಿ ನೀವ್ ಹೇಳಿದ್ರಲ್ಲ, ಸೊ ನೀವ್ ಯಾಕೆ ಇನಿಷಿಯೇಟಿವ್ ತಗೊಳ್ಳಿಲ್ಲ? ತಗೊಂಡಿರ್ಬೇಕಲ್ವಾ? ನೀವು ಕೊಡಿಸಬಹುದಲ್ವಾ? ಅಲ್ಲ, ಫಸ್ಟ್ ಏನ್ ಕೊಡ್ಸಿದ್ ನೀವು? ಐ ಡೋಂಟ್ ರಿಮೆಂಬರ್. ಏನಾದ್ರು ಕೊಡ್ಸಿದ್ನ? ಒಂದ್ ಸಾರ್ಟು ಒಂದು ವಾಚ್ ಕೊಡ್ಸಕ್ ಇವ್ರೇ ಬೇಕಾ? ಬೇರೆ ಏನಾದ್ರು ಕೊಡಿಸ್ತಾರ? ಏನೋ ಕೊಡಿಸ್ಬೇಕು, ಜ್ಞಾಪಕ ಇಟ್ಕೊಂತ ಒಂದ್ ಏನಾದ್ರು ಸಮಥಿಂಗ್ ಏನೋ ಕೊಡಿಸಿದ್ರೆ ಹೋಗಿ. ಸೂರ್ಯ ಹೆಣ್ಮಕ್ಳಿಗೆ ದೊಡ್ಡ ಅಸ್ತ್ರ ಕಂಡ್ರಿ ಇದು. ಸೂರ್ಯ ಮಗ ಕೊಟ್ಟಿದ್ದೀನಿ ಅಂದ್ರೆ ಮುಗೀತಲ್ಗೆ. ಅವ್ರು ಏನು ಮಾತಾಡಂಗಿಲ್ಲ, ಯಾರು ಏನು ಮಾತಾಡಂಗಿಲ್ಲ. ಐ ವಾಸ್ ಜಸ್ಟ್ ಸೀಯಿಂಗ್ ಹಿಮ್ ಇನ್ ದ ಬಿಗಿನಿಂಗ್ ಅಂಡ್ ನನಗೆ ಗೊತ್ತಿರ್ಲಿಲ್ಲ ದಟ್ ಅವ್ರು ನಂಗೆ ಪ್ರಪೋಸ್ ಮಾಡಿಲ್ಲ. ಧ್ರುವ, he went and proposed my mother. Like, you know, he went and told my mother that I want to get married. I was stuck. It's okay. ನಾನು ಐ ಲವ್ ಯು ಗೊತ್ತಲ್ಲ ನಿಮ್ಗೆಲ್ಲ, ಅವೆಲ್ಲ ಐ ಲವ್ ಯು ಅವೆಲ್ಲ ಸೀನೇ ಇಲ್ಲ ನಮ್ದು. ಅವ್ರು ಹೇಳೋದು ನಾವು ತಗೊಂಡು ಅಷ್ಟೇ. That's so stupid. He was like a teacher, I'll tell you. ಅವರು ನನಗ್ ಬಂದು ಏನು ಹೇಳಿಲ್ಲ, ನಮ್ಮ ಅಮ್ಮಂಗ್ ಹೋಗಿ ಹೇಳಿದ್ರು that I want to get married to her, and since that day it's been 6 years. I'm stuck for life. That's how it actually happened. ಬಟ್ ಹ್ಯಾಪಿ ಆಗಿದ್ದೀರಾ? ಆಮೇಲೆ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡದ್ದು. ಆಕ್ಚುಲಿ ಅವರು ನಿಮ್ ತಾಯಿಗೆ ಹೋಗಿ ಹೇಳ್ಬೇಕಾದ್ರೆ ನೀವೇ ಕಾರಣ. ನೀವೇನೋ ಮಾಡಿರ್ತೀರಾ. 100%. ಅವ್ರು ಹೋಗಿ ಈ ವಿಚಾರದಲ್ಲಿ ಅದು ಇರಕ್ ಸಾಧ್ಯನೇ ಇಲ್ಲ ಅಲ್ವಾ ಪ್ರೇಮ್? ಅದು ಟ್ರೂ. That's all. ಆ ಫೀಲಿಂಗ್ಸ್ ಯಾರ ಗೊತ್ತಾಗುತ್ತೆ ಅಂದ್ರೆ ಹುಡುಗರಿಗೆ ಗೊತ್ತಾಗುತ್ತೆ. ಯಾವ್ದೋ ಒಂದು ಹುಡುಗಿ ಕುತ್ಕೊಂಡು ಹೇಳ್ಬಿಡೋದಲ್ಲ ಸ್ಟೇಜ್. ಅದು ಎಲ್ಲರಿಗೂ ಗೊತ್ತಿರ್ತದೆ ಬಿಡಿ, ಕರ್ನಾಟಕ ಜನ ನೋಡೋರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಫೀಲಿಂಗ್ಸ್ ಏನು ಅಂತ. ಆಮೇಲೆ ಅದ್ದೂರಿ ಎರಡು ರಿಲೀಸ್ ಇವತ್ತು. ಓಕೆ, ಇವಾಗ ಹೆಂಗ್ ಗೊತ್ತಾಯ್ತು ಲವ್ ಸ್ಟೋರಿ? I don't want to talk about my love story. We'll talk about. ಸರಿ, ಓಕೆ. ಅಚ್ಚು ಲವ್ ಸ್ಟೋರಿ ಬಗ್ಗೆ ಮತ್ತೆ ಅದ್ದೂರಿ ಬಗ್ಗೆ ನೀವೇ ಅಂದ್ರೆ ಇಲ್ಲಿಗೆ ಬಂದಿದ್ದೀರಾ, ಅದ್ರ ಬಗ್ಗೆ ಏನಾದ್ರು ನೀವ ಕೇಳಿ ಅವ್ರು ಹೇಳ್ತಾರೆ. First, I want to say, ನಾನು ಅರ್ಜುನ್ದು I've seen Ambari. I've heard the music even then and I've loved it. Ivattu I love all the songs of Ambari. They're one of my favorite songs. And ಈ ಚಿತ್ರದಲ್ಲೂ I don't think it will be any disappointing. I think it will be much, much, much better than Ambari.
first of all, he's a very, very talented director. I must say this. ಒಂಚೂರು ಕನ್ನಡ ಮಾತಾಡಿದ್ರೆ He's a very, very talented director. I must say this. Why is he coughing? ಯಾಕೆ ಧ್ರುವ ಹೆಮ್ತಾ ಇದ್ದಾರೆ? ನಗೋ ಹೋಗ್ತಾ ಇದ್ರೆ ನಗಿಸ್ಬಿಟ್ರು. ಇಲ್ಲ, but I think he's very talented, and I think ಈ ಸಿನಿಮಾ not only for Arjun, I also think for Dhruva it will be a big break. ಇವತ್ತು ರಾಧಿಕಾ ನಮ್ ಜೊತೆ ಇಲ್ಲ, but I think she's a brilliant actress, and ಅವ್ರಿಗೂ ಈ ಸಿನಿಮಾ ಮೂಲಕ ಚೆನ್ನಾಗಾಗ್ಲಿ. I hope the audio is fantastic. ನಾನು ಕಾಯ್ತಾ ಇದ್ದೀನಿ ಕೇಳಕ್ಕೆ. This is going to be the first audio I'm going to listen to on Valentine's Day. Thank you so much. Yes, Prem, you want to say something about Arjun, about Adduri, about Dhruv? ಆಕ್ಚುಲಿ ಏನ್ ಮಾತಾಡೋದು. ಸೊ ಅರ್ಜುನ್ ಅಂತೂ ವೆರಿ ಗುಡ್ ಟ್ಯಾಲೆಂಟೆಡ್ ಪರ್ಸನ್, ಬಿಕಾಸ್ ನಮ್ಮೂರು. ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಎಲ್ಲರೂ ಬಿಟ್ಟು ಅಂದ್ರೆ ಮನೆ ಮಠ ಎಲ್ಲ ಬಿಟ್ಟು ಬಂದು ಊಟ ತಿಂಡಿ ಬಿಟ್ಟು ಬಂದು ಕೆಲಸ ಮಾಡ್ತಾರೆ. ಸೊ ಅದೊಂದು ತುಂಬಾ ಇಷ್ಟ. ಆ ಕಡೆಯವರು ಅಂತ ಹೇಳಲ್ಲ, ನಾನು ಆ ಕಡೆ ಒನ್ ಆಫ್ ದ ಪರ್ಸನ್ ನಾನಾಗಿರ್ಬೋದು, ನಮ್ಮ ರೆಬಲ್ ಸ್ಟಾರ್ ಆಗಿರ್ಬೋದು, ದೊಡ್ಡವರು ಎನಿವನ್ ಎಲ್ಲ ಸಾಧನೆ ಮಾಡಿರೋರೆ ನಮ್ಮ ಆ ಸೈಡ್ ಸುಮಾರು. ಇದು ನಾನು ಆ ಸೈಡ್ ಒಂದು ಗೆಚ್ಚಂತ ಎಲ್ಲ ಕರ್ನಾಟಕದವ್ರಿಗೆ ಎಲ್ಲಾರ್ಗೂ ಬೇಕು ನಾವುಗಳು. ಆ ಏಜ್ ಟೈಮಲ್ಲಿ ಎಲ್ಲ ಅಪ್ಪ ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಸಮಥಿಂಗ್ ಆಮೇಲೆ ಬಿಂದಾಸಾಗೆ ಹುಡುಗರಿಗೆ ಟವ್ ಹೊಡ್ಕೊಂಡು ಹಿಂಗೆ ವ್ಯಾಲೆಂಟೈನ್ಸ್ ಮಾಡ್ಕೊಂಡಿದ್ದು ಟೈಮ್ ಅದು, ಏಜ್ ಅದು. ಅಂತ ಬಂದು ನಾವೇನೋ ಮಾಡ್ಬೇಕು ಅಂತ ಬಂದು ನಿಂತು ಮಾಡಿದ್ನಲ್ಲ. ಸೊ ಗ್ರೇಟ್.